ತಾವರೆಗೆರೆ ಪಟ್ಟಣದ ಹಳೆಯ ಬಸ್ ನಿಲ್ದಾಣದ ಹತ್ತಿರ ಶ್ರೀ ಬಸವೇಶ್ವರ ವೃತ್ತದ ನಾಮಫಲಕಕ್ಕೆ ಪೂಜೆ ಮಾಡುವ ಮುಖಾಂತರ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಕುಷ್ಟಗಿ ತಾಲೂಕಿನ ತಾವರೆಗೆರೆ ಸ್ಥಳೀಯ ಹಳೆಯ ಬಸ್ ನಿಲ್ದಾಣದ ಹತ್ತಿರದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಸೋಮವಾರ ನಾಮಫಲಕಕ್ಕೆ ಪೂಜೆ ಮಾಡುವ ಮೂಲಕ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಬೆಳಗ್ಗೆ ವೃತ್ತದಲ್ಲಿ ಪಟ್ಟಣದ ವಿವಿಧ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಹಲವಾರು ವರ್ಷಗಳಿಂದ ವೃತ್ತವನ್ನು ಅನಾವರಣ ಮಾಡದೆ ನೆನೆಗುದಿಗೆ ಬಿದ್ದಿದ್ದ ಈ ವೃತ್ತವನ್ನು ಇಂದು ತಾವರೆಗೆರೆ ಪಟ್ಟಣದ ವಿವಿಧ ಸಮಾಜದ ಹಿರಿಯರು ಎಲ್ಲರ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿಗೆ ಸ್ವಚ್ಛಗೊಳಿಸಿ ನಾಮಫಲಕ ಸ್ವಚ್ಛಗೊಳಿಸಿ ಹೂಮಾಲೆ ಹಾರ ಹಾಕಿ ಪೂಜೆ ನೆರವೇರಿಸಲಾಯಿತು. ಸ್ಥಳೀಯರ ಆರೋಪ, ಈ ವೃತ್ತ ಶ್ರೀ ಬಸವೇಶ್ವರ ವೃತ್ತವು ಹಲವಾರು ವರ್ಷಗಳ ಹಿಂದೆ ದಾಖಲಾತಿಯಲ್ಲಿ ನಮೂದಾಗಿದೆ. ಕಳೆದ ತಿಂಗಳು ಪಟ್ಟಣ ಪಂಚಾಯಿತಿ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಹ ಸಂಚಾರ ದಟ್ಟಣೆಗೆ ಅನುಕೂಲಕ್ಕಾಗಿ ವೃತ್ತ ಸ್ವಚ್ಛತೆ ಮಾಡುವ ಮೂಲಕ ಬಸವೇಶ್ವರ ವೃತ್ತ ಚಾಲ್ತಿಯಲ್ಲಿ ಬರುವಂತೆ ಮಾಡಲಾಗಿತ್ತು. ಆದರೆ ಕೆಲವು ಅಂಗಡಿ ಮುಗ್ಗಟ್ಟುಗಳು ಈ ಸ್ಥಳದಲ್ಲಿ ತಲೆ ಎತ್ತಿದ ಕಾರಣ ನೆನೆಗುದಿಗೆ ಬಿದ್ದಿತ್ತು. ಆದರೆ ಸೋಮವಾರ ಶ್ರೀ ಬಸವೇಶ್ವರ ಜಯಂತಿ ಆಚರಿಸುವ ಹಿನ್ನೆಲೆಯಲ್ಲಿ ಸ್ಥಳೀಯರು ನಾಮಫಲಕಕ್ಕೆ ಹೂಮಾಲೆ ಹಾಕಿ ಪೂಜೆ ಮಾಡಿದರು. ಆದರೆ ಪಟ್ಟಣ ಪಂಚಾಯಿತಿ ಆಡಳಿತಕ್ಕೆ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ವೃತ್ತದಲ್ಲಿ ಅಂಗಡಿಗಳ ತೆರವಿಗೆ ಮನವಿ ಮಾಡಿದರೂ ಸಹ ನಿರ್ಲಕ್ಷ್ಯತನ ತೋರಿದ್ದಾರೆ ಎಂದು ಮಹಾಸಭಾ ಸದಸ್ಯರು ಸ್ಥಳೀಯರು ಆರೋಪಿಸಿದರು. ಪ್ರಮುಖರಾದ ವೀರಭದ್ರಪ್ಪ ನಾಲತ್ವಾಡ, ವೀರನಗೌಡ ಪಾಟೀಲ್, ಶಶಿಧರ್ ಗೌಡ ಪಾಟೀಲ್, ಸಂತೋಷ್ ಸರನಾಡ ಗೌಡರ್, ಬಸನಗೌಡ ಓದಿ, ಶಿವರಾಜಗೌಡ ಪೊಲೀಸ್ ಪಾಟೀಲ್, ರಮೇಶ್ ತಿಮ್ಮಾಪುರ, ಮಲ್ಲಪ್ಪ ಜುಮ್ಲಾಪುರ, ಆದೇಶ ಜಕಾಪುರ, ಶ್ಯಾಮಮೂರ್ತಿ ಅಂಟಿ, ಮಂಜುನಾಥ್ ಶುಕರ್ ಬನ್ನೋ, ಶರಣಪ್ಪ ಗೌಡ ಕುಡ್ಲಪ್ಪ, ಮಹಂತೇಶ್, ನ್ಯಾಯವಾದಿಗಳಾದ ಸುರೇಶ್ ಗುಡದೂರು, ವೀರೇಶ್ ನಾಲತ್ವಾಡ, ವಿವಿಧ ಸಮಾಜದ ಹಿರಿಯರು ಇದ್ದರು. ವರದಿ ಅಮ್ಮಾಜಪ್ಪ ಜುಮ್ಲಾಪುರ, ಪ್ರಜಾಪವ ಟಿವಿ.